ನಮಸ್ಕಾರ ಕರ್ನಾಟಕ. ಇನ್ನೊಂದು ವ್ಲಾಗಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮೈಸೂರಲ್ಲಿ ಆಚೆ ಹೋಗೋಕ್ಕೆ ಕಾರಣ ಬೇಕಾ ಗುರು? ಜೈ ಶ್ರೀರಾಮ್ ಹೇಳ್ತಾ ಸಿಟಿ ರೌಂಡ್ ಹೋಗೋಣ ಬನ್ನಿ. ಮೊನ್ನೆ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಸ್ಕ್ರಾಲ್ ಮಾಡಬೇಕಾದ್ರೆ ಒಂದು ಮೋಟಿವೇಶನ್ ಲೈನ್ ನೋಡಿದೆ. ದೃಷ್ಟಿ ಬದಲಿಸಿ ನೋಡು, ದೃಶ್ಯವೇ ಬದಲಾದೀತು. ಹವ್ಯಾಸ ಬದಲಿಸಿ ನೋಡು, ಹಣೆಬರವೇ ಬದಲಾದೀತು. ವಿಚಾರ ಬದಲಿಸಿ ನೋಡು, ದೇಶವೇ ಬದಲಾದೀತು. ದೋಣಿ ಬದಲಿಸಬೇಕೆಂದಿಲ್ಲ, ದಿಕ್ಕು ಬದಲಿಸಿದರೆ ಸಾಕು, ಈ ಸೇರುವ ದಡ ಎದುರಾದೀತು. ಎಷ್ಟು ಚಂದ ಬರ್ತಿದ್ದಾರೆ ಅಲ್ವಾ? ನಮ್ಮ ಬದುಕು ಹಾಗೆಯೇ ತಾನೇ. ನಮ್ಮ ವಿಚಾರಣೆ ಹೇಗಿರುತ್ತೆ, ನಮ್ಮ ವರ್ತನೆ ಕೂಡ ಹಾಗೇ ಇರುತ್ತೆ. ಎಲ್ಲರೂ ನನ್ನೇ ನೋಡ್ತಿದ್ದಾರೆ, ಒಳ್ಳೆ ಕೆಲಸ ಮಾಡೋಣ ಅಂತ ಹೇಳೋ ಈ ಕಾಲದಲ್ಲಿ ಯಾರು ನೋಡದೇ ಇರೋವಾಗ ಒಳ್ಳೆ ಕೆಲಸ ಮಾಡ್ತಾನಲ್ಲ, ಅವನು ನಿಜವಾಗಿಯೂ ಒಳ್ಳೆಯವನು. ಈ ಗಾಡಿ ಮೇಲೆ ಹೋಗ್ತಾ ಇರ್ಬೇಕಾದ್ರೆ ಫೀಲ್ ಹೇಗಿರುತ್ತೆ ಗೊತ್ತಾ? ಈ ಅಂಜದ ಎದೆಯಲ್ಲಿ ನಂಜ ಇಲ್ಲ, ಬಗ್ಗುವ ಹಾಳಲ್ಲ, ತಲೆ ತಗ್ಗಿಸಿ ಬಾಳಲ್ಲ. ಈ ರಾಮಾಚಾರಿನ್ ಕೆಣಕೋ ಗಂಡು ಇನ್ನೂ ಹುಟ್ಟಿಲ್ಲ, ಗಂಡೇ ಹುಟ್ಟಿಲ್ಲ. ನಿಮಗೆಲ್ಲ ಒಂದು ಕತೆ ಹೇಳ್ತೀನಿ. ಒಬ್ಬ ಯೋಧ ಇದ್ದ. ಅವನು ಯುದ್ಧಕ್ಕೆ ಹೋಗಬೇಕಾದ್ರೆ ಒಂದು ತುಂಬ ಭಾರ ಇರೋ ಕವಚನ ಹಾಕೊಂಡು ಹೋಗ್ತಾ ಇದ್ದ. ಅದು ಅವನ ತುಂಬ ಪ್ರೊಟೆಕ್ಟ್ ಮಾಡ್ತಾಯಿತ್ತು. ಅವನಿಗೆ ಅದ್ರ ಮೇಲೆ ತುಂಬ ಗರ್ವ ಇತ್ತು. ಹಾಗೆ ಅದರಿಂದ ತುಂಬ ಯುದ್ಧ ಗೆದ್ದ. ಆದರೆ ಹೋಗ್ತಾ ಹೋಗ್ತಾ ಏನಾಯಿತು, ಯುದ್ಧಗಳೆಲ್ಲ ಮುಗೀತು. ಆದರೆ ಅವನ ಕವಚನ ಬಿಡಲಿಲ್ಲ, ಹಾಕ್ಕೊಂಡೇ ಇದ್ದ. ಯಾಕೆ ಅಂದರೆ ಅವನು ಯೋಧನೇ ಆಗಿದ್ದರೂ ಅವನಿಗೆ ಭಯ ಕಾಡ್ತಿತ್ತು, ಯಾವಾಗಾದರೂ ಸಡನ್ನಾಗಿ ಬಂದು ಅಟ್ಯಾಕ್ ಮಾಡಿಬಿಟ್ರೆ ಅಂತ. ಅದಕ್ಕೆ ಅವನು ಆ ಭಾರ ಇರೋ ಕವಚ ಹಾಕ್ಕೊಂಡೇ ಇರ್ತಾಯಿದ್ದ. ಆವಾಗ ಅವನು ಯೋಧ ಆಗಿರಲಿಲ್ಲ. ಯಾಕೆಂದರೆ ಅವನ ಹತ್ರ ಇದ್ದಿದ್ದು ಒಂದೇ ಆಯುಧ, ಅದು ಅವನ ಕವಚ. ಹಾಗೆ ಯಾರೂ ಬರಲಿಲ್ಲ. ಅವನಿಗೆ ಕವಚದು ಭಾರ ಸಹಿಸ್ಕೊಳಕ್ಕಾಗಲಿಲ್ಲ. ಆದರೆ ಪ್ರೀತಿ ಏನು ಮಾಡೋದು, ಅದನ್ನು ಬಿಡೋಕ್ಕಾಗಲ್ವಲ್ಲ. ಒಂದಿನ ಅವನ ಭಯ ನಿಜ ಆಯಿತು, ಅವನ ಮೇಲೆ ಅಟ್ಯಾಕ್ ಆಯಿತು. ಆದರೆ ಅವತ್ತು ಅವನು ಜೀವಮಾನದಿಂದ ನಂಬಿರೋ ಕವಚ ಅವನ್ನ ಕಾಪಾಡಲಿಲ್ಲ. ಯಾಕೆ ಅಂದರೆ ಅವನು ಅದನ್ನು ಹಾಕ್ಕೊಂಡೇ ಇರೋ ಕಾರಣ ಅವನ ಬಳಿ ಹೋರಾಡಲು ಶಕ್ತಿ ಇರಲಿಲ್ಲ. ಕೊನೆಗೆ ಅವನ್ನ ಸಾಯಿಸ್ಬಿಟ್ರು. ಈ ಕತೆ ಯೋಧ ಮತ್ತು ಕವಚ ಬಗ್ಗೆ ಅಲ್ಲ. ಈ ಕಥೆಯಿಂದ ನಿಮ್ಗೇನು ಅರ್ಥ ಆಯಿತು ಕಮೆಂಟಲ್ಲಿ ತಿಳಿಸಿ. ಕ್ಲಾಸಲ್ಲಿ ಕೂತ್ಕೊಂಡು ಬೋರ್ ಆಗ್ತಿತ್ತು, ಅದಕ್ಕೆ ಒಂದು ಕವಿತೆ ಬರೆದೆ, ಕೇಳಿ. ಕಣ್ಣಿನ ನೀರಿಗೆ ಹಾದಿ ಕಾಣದಾಯಿತೆ, ಕಣ್ಣಿನ ನೀರಿಗೆ ಹಾದಿ ಕಾಣದಾಯಿತೆ, ಕೆನ್ನೆಯು ಒಣಗಿ ಬರಡಾಯಿತೆ, ಒಂಟಿಯಾದ ನನ್ನ ಹೃದಯಕ್ಕೆ ನಿನ್ನ ಹೆಸರು ಕಾಣಿಸದಾಯಿತೆ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟಲ್ಲಿ ಹೇಳ್ಬೋದು. ಇದು JCE ಕಾಲೇಜ್ ರೋಡು ಮುಂಚೆ ಚೆನ್ನಾಗಿತ್ತು, ಆದರೆ ಇವಾಗ ಇದರಲ್ಲಿ GT ಮತ್ತು ಕವಾಸಕಿ ಓಡಿಸಿ ಅದರ ಭಾರಕ್ಕೆ ರೋಡೇ ಡೆಂಟ್ ಆಗಿಬಿಟ್ಟಿದೆ. JCEಲಿ ಫೆಸ್ಟ್ ನಡೀತದೆ ಅನಿಸುತ್ತೆ. ನೀವು JCE ಕ್ಯಾಂಟೀನಲ್ಲಿ ಫ್ರೆಂಚ್ ಫ್ರೈಸು ಮತ್ತು ಬರ್ಗರ್ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ಒಂದು ಸಲ. ಮಹಾಭಾರತದ ಕಥೆ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ. ಮಹಾಭಾರತದಲ್ಲಿ ಯುದ್ಧಕ್ಕಿಂತ ಮುಂಚೆ ಭಗವಂತ ಕೃಷ್ಣನ ಹತ್ರ ದುರ್ಯೋಧನ ಮತ್ತು ಅರ್ಜುನ ಇಬ್ಬರು ಹೋಗ್ತಾರೆ. ಕೃಷ್ಣ ಆವಾಗ ಮಲಗಿರ್ತಾನೆ. ದುರ್ಯೋಧನನಿಗೆ ಸ್ವಲ್ಪ ದುರಂಕಾರ. ಅವನೇನು ಮಾಡ್ತಾನೆ ಅಂದರೆ ಕೃಷ್ಣನ ತಲೆ ಹತ್ರ ಇರೋ ಚೇರ್ ಮೇಲೆ ಕೂತ್ಕೊಂಡು ಕಾಯ್ತಾ ಇರ್ತಾನೆ. ಅದರ ನಂತರ ಅರ್ಜುನ ಬರ್ತಾನೆ. ಅರ್ಜುನ ಕೃಷ್ಣನ ಕಾಲ ಹತ್ರ ಹೋಗಿ ಕೂತ್ಕೋತಾನೆ. ಆವಾಗ ಕೃಷ್ಣ ಕಂಡುಬಿಟ್ಟಾಗ ಮೊದಲು ಕಾಣೋದು ಅರ್ಜುನ. ಅದಕ್ಕೆ ಮೊದಲು ಅರ್ಜುನನ ಕೇಳ್ತಾನೆ, ನಿಂಗೆ ಏನು ಬೇಕು ಅಂತ. ಆಗ ದುರ್ಯೋಧನ, ಹಾಂ, ನೀವೆಂಗೆ ಅರ್ಜುನನ ಮೊದಲು ಕೇಳ್ತೀರಾ, ನಾನು ಮೊದಲು ಬಂದಿದ್ದು ಅಂತ ಹೇಳ್ತಾನೆ. ಆವಾಗ ಕೃಷ್ಣ ಹೇಳ್ತಾನೆ, ನಾನು ಮೊದಲು ಕಂಡಿದ್ದು ಅರ್ಜುನನ, ಅದಕ್ಕೆ ನಾನು ಮೊದಲು ಅವನನ್ನೇ ಕೇಳ್ತೀನಿ ಅಂತ ಹೇಳ್ತಾನೆ. ದುರ್ಯೋಧನನಿಗೆ ಬೇಕಾಗಿದ್ದು ನಾರಾಯಣಿ ಸೈನ್ಯ. ಅರ್ಜುನ ಯುದ್ಧದಲ್ಲಿ ಕೃಷ್ಣನೇ ಬೇಕು ಅಂತ ಕೇಳ್ಕೊಂಡಿರೋ ಕಾರಣಕ್ಕೆ ದುರ್ಯೋಧನನಿಗೆ ನಾರಾಯಣಿ ಸೈನ್ಯ ಸಿಗುತ್ತೆ. ದುರ್ಯೋಧನನಿಗೆ ದುರಂಕಾರ ಇದ್ದರೂ ಅವ್ನಿಗೆ ಬೇಕಾಗಿರೋದು ಸಿಕ್ತು. ಆದರೆ ಆ ಥರ ಯಾವಾಗಲೂ ಆಗಲ್ಲ. ದುರಂಕಾರದಿಂದ ಏನೂ ಸಾಧಿಸೋಕ್ಕಾಗಲ್ಲ. ಏನೇ ಆದರೂ ನೀವು ಎಷ್ಟೇ ದೊಡ್ಡವರಾದ್ರೂ ಡೌನ್ ಟು ಅರ್ತ್ ಆಗಿರಿ. ಕೈಯಲ್ಲಿ ದುಡ್ಡಿದೆ ಅಂತ ದೇವ್ರಿಗೆ ಸವಾಲು ಹಾಕೋಕ್ಕಾಗಲ್ಲ. ಅರ್ಜುನ ತೊಗೊಂಡಿದ್ದು ಒಂದು ಡಿಸಿಷನಿಂದನೇ ಮಹಾಭಾರತ ಗೆಲ್ಲಕ್ಕಾಗಿದ್ದು. ಅರ್ಜುನ ನಾರಾಯಣಿ ಸೈನ್ಯ ಚೂಸ್ ಮಾಡಿದರೆ ಗೆಲ್ಲಕ್ಕೆ ಕಷ್ಟ ಆಗ್ತಿತ್ತು. ಸಿಸ್ಟಮ್ ಬರ್ತಾ ಬರ್ತಾ ತುಂಬ ಹಾಳಾಗ್ತದೆ ಅಂತ ನಿಮ್ಗೆ ಅನ್ಸಲ್ವಾ? ಮಿನಿಸ್ಟರ್ ಕಾನ್ವಾಯಿಂದ ಸ್ಕೂಲ್ಸ್ಗೆ ಆಫೀಸಸ್ಗೆ ಲೇಟ್ ಆಗ್ತದೆ. ಸ್ಕೂಲ್ಸು ಆಫೀಸ್ ಏನೋ ಬಿಡಿ, ಆದರೆ 5 ನಿಮಿಷ ಲೇಟಾಗಿ ಬಂದಿರೋದ್ರಿಂದ ಸ್ಟೂಡೆಂಟ್ಸ್ಗೆ ನೀಟ್ ಎಕ್ಸಾಮ್ ಬರೆಯೋಕ್ಕೆ ಬಿಟ್ಟಿಲ್ಲ.
ಲೇಟ್ ಆಗಿರೋ ಕಾರಣ ಮಿನಿಸ್ಟರ್ ಕಾನ್ವಾಯ್. ಅಲ್ಲ, 5 ನಿಮಿಷ ಲೇಟಾಗಿ ಬಂದಿದ್ದರಿಂದ ಸ್ಟೂಡೆಂಟ್ಸ್ ಏನು ಕಾಪಿ ಹೊಡೆದ್ಬಿಟ್ಟು ಪಾಸ್ ಆಗ್ಬಿಡ್ತಾರಾ? ಇವ್ರಿಗೆ ಬುದ್ಧಿ ಬರಲ್ಲ ಅನಿಸುತ್ತೆ. ರೀನೀಟ್ ಆಗಿರೋ ಕಾರಣ ಎಷ್ಟೊಂದು ಜನ ಸೂಸೈಡ್ ಮಾಡಿಕೊಂಡ್ರು. ಇವಾಗ ರೀನೀಟು ಬರೆಯೋಕ್ಕೆ ಬಿಡ್ದಾನೆ ಇನ್ನಷ್ಟು ಸ್ಟೂಡೆಂಟ್ಸ್ ಲೈಫ್ ಹಾಳು ಮಾಡ್ತಿದ್ದಾರೆ. ಸಾಮಾನ್ಯ ಜನದ ಮೇಲೆ ಸ್ವಲ್ಪ ಆದರೂ ಕರುಣೆ ಬೇಡವಾ? ಪಾಪ ವರ್ಷಗಳಿಂದ ಕಟ್ಕೊಂಡಿರೋ ಕನಸು ಇವರು ಚೂರು ಚೂರು ಮಾಡ್ತಿದ್ದಾರೆ. ಒಬ್ಬ ತಂದೆ ಹತ್ಕೊಂಡು ರೋಡಲ್ಲಿ ಬಿದ್ದು ಒದ್ದಾಡಿದ್ರೆ ಮಗಳಿಗೆ ಹೇಗಾಗ್ಬೇಡ ಯೋಚನೆ ಮಾಡಿ. ಸ್ಟೂಡೆಂಟ್ಸ್ ಏನು ಹಾಫ್ ಆನ್ ಅವರ್, 1 ಅವರ್, 2 ಅವರ್ಸ್ ಲೇಟಾಗಿ ಬಂದಿಲ್ಲ. ಅವ್ರು ಬಂದಿರೋದು ಜಸ್ಟ್ 5 ಮಿನಿಟ್ಸ್, 2 ಮಿನಿಟ್ಸ್, 3 ಮಿನಿಟ್ಸ್ ಅಷ್ಟೇ. ಸ್ಟೂಡೆಂಟ್ಸ್ ಎಕ್ಸಾಮ್ ಸೆಂಟರ್ ಮುಂದೆ ಬಿದ್ದು ಉಳ್ಳಾಡ್ತಿದ್ದಾರೆ. ಇಸ್ ಇಸ್ ದ ಜಸ್ಟಿಸ್ ವಾಟ್ ದೇ ಡೆಲಿವರ್? ಇದು ನಮ್ಮ ದೇಶ ಅಂತ ಹೇಗೆ ಹೇಳ್ಕೊಡೋದು? ಇಲ್ಲಿ ಕ್ರೈಮ್ ಆದರೆ ವಿಕ್ಟಿಮು ಸೇರಿಸಿ ಅಲ್ಲಿ ನೋಡ್ತಾ ಇರೋ ಜನನೆಲ್ಲರನ್ನೂ ಲಾಕಪ್ಗೆ ಹಾಕ್ತಾರೆ. ರೇಪ್ ಆದರೆ ಅದನ್ನು ಜೋಕ್ ಮಾಡ್ಕೊಂಡು ಪಾರ್ಲಿಮೆಂಟಲ್ಲಿ ಹಾಕ್ತಾರೆ. ಬಡವ್ರ ಕಷ್ಟ ಅಂತ ಬಂದರೆ ಅವ್ರನ್ನೇ ತುಳಿತಾರೆ. ಇವೆಲ್ಲ ವಿಚಾರಣೆ ಮಾಡುವಂಥ ವಿಷಯಗಳು. ಜಸ್ಟಿಸ್ ಕೊಡೋದಲ್ಲಿ ನಮ್ಮ ದೇಶ ಸೋಲ್ತದೆಯಲ್ವೋ ಗೊತ್ತಿಲ್ಲ. ನಿಮ್ಗೇನು ಅನಿಸುತ್ತೆ ಕಮೆಂಟಲ್ಲಿ ಹೇಳಿ. ಕಂಟೆಂಟ್ ಇಷ್ಟ ಆಗಿದರೆ ಫಾಲೋ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್. ಓಂ ನಮಃ ಶಿವಾಯ, ಜಯ ಮಹಾಕಾಲ್.